Hello, my dear friends and my dear students. Welcome to our YouTube channel Civil with Sudhir and myself Sudhir Jirobe. ಸೊ ಇವತ್ತು ತುಂಬಾ ಇಂಪಾರ್ಟೆಂಟ್ ಇದೆ, ಇನ್ನೊಂದು ವಿಡಿಯೋ ಇದೆ, ಇನ್ನೊಂದು ಅಪಾರ್ಚುನಿಟಿ ನಿಮಗೋಸ್ಕರ ತಂದಿದ್ದೀನಿ. ಸೊ ಅದು ಆಲ್ರೆಡಿ ಬಂದಿತ್ತು, ಏನಂದ್ರೆ ಅಪ್ಡೇಟ್ ಮಾಡೋಕೆ ಲೇಟ್ ಆಗೋಯ್ತು, ಬಟ್ ನೋ ಪ್ರಾಬ್ಲಮ್. ಇನ್ನು ಡೇಟ್ ಇದೆ, ಎಲ್ಲ ಇದೆ, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಈ ವಿಡಿಯೋ ಅಲ್ಲಿ ನಾವು ಏನಂತಂದ್ರೆ SSC CHSL ಬಗ್ಗೆ ಮಾತಾಡೋಣ, ರೈಟ್. ಸೊ ಇದ್ರ ಡೀಟೇಲ್ಸ್ ಏನಿದೆ, ಕ್ವಾಲಿಫಿಕೇಶನ್ ಏನು, ಸ್ಯಾಲರಿ ಏನ್ ಸಿಗುತ್ತೆ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನಿದೆ, ಸಿಲೆಬಸ್ ಏನಿದೆ, ಸೆಲೆಕ್ಷನ್ ಪ್ರೊಸೀಜರ್ ಯಾವ ತರ ಇರುತ್ತೆ, ಆಮೇಲೆ ಏನೇನ್ ಸ್ಯಾಲರಿ ಇರುತ್ತೆ, ಆಮೇಲೆ ಇನ್ವಾಲ್ವ್ಮೆಂಟ್ ಏನೇನು ಇರುತ್ತೆ, ಸೊ ನಿಮ್ದು ಎಲ್ಲಿ ಅಂತಂದ್ರೆ ಪೋಸ್ಟಿಂಗ್ ಇರುತ್ತೆ. ಪೋಸ್ಟಿಂಗ್ ಅಂತೂ ನಿಮ್ಗೆ ಗೊತ್ತೇ ಇರುತ್ತೆ, ಆಲ್ ಓವರ್ ಇಂಡಿಯಾ ಇರುತ್ತೆ. ಇದು ಪೋಸ್ಟಿಂಗ್ ಬಗ್ಗೆ ಏನು ಡಿಸ್ಕಸ್ ಮಾಡೋದೇ ಬೇಡ, ರೈಟ್. ಸೊ ಇದು ಎಲ್ಲಾ ಡೀಟೇಲ್ಸ್ ಇವತ್ತಿನ ಈ ವಿಡಿಯೋ ಅಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ದಿಸ್ ಈಸ್ ದ ಬೆಸ್ಟ್ ಅಪಾರ್ಚುನಿಟಿ ಫಾರ್ ಹೂ ಹ್ಯಾವ್ ಕಂಪ್ಲೀಟೆಡ್ 10+2, right? From any state you can apply for this post, and it is a very big opportunity for all the 10+2 students, right? So if you are first visiting our YouTube channel, make sure that you already subscribe and join our Telegram channel. The link is in the description box, right? Let's start the today's video, that is SSC CHSL, right? ಆಯ್ತಾ. CHSL ಎಕ್ಸಾಮ್ ಅಂತಂದ್ರೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂತ ಅಂತೀವಿ. ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮ್ಸ್ ಇದೆ, ಇದು ಇಲ್ಲಿ ನೋಡಬಹುದು. ಸೊ ಕಂಬೈನ್ಡ್ ಹೈಯರ್ ಸೆಕೆಂಡರಿ 10+2 ಲೆವೆಲ್ ಎಕ್ಸಾಮಿನೇಷನ್ 2021, ಇದು 2021 ಇದೆ, ಇದು ಗೊತ್ತಾಯ್ತಾ. ಇದು ನೋಟಿಫಿಕೇಶನ್ ಬಂದ್ಬಿಟ್ಟು 21 ಇದೆ. ಸೊ ಇವಾಗ ಡೇಟ್ಸ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಏನಿದೆ ಅಂದ್ರೆ 1/2/2022 ಇಂದ ಸ್ಟಾರ್ಟ್ ಆಗಿ 7/3/2023, ಅಂದ್ರೆ ನಮ್ಮ ಕೆಪಿಟಿಸಿಎಲ್ ಏನ್ ಡೇಟ್ ಕೊಟ್ಟಿದ್ದಾರೆ ಅದೇ ಡೇಟ್ ಲಾಸ್ಟ್ ಡೇಟ್ ಇದೆ ಇದ್ರದ್ದು, ರೈಟ್. ಸೇಮ್ ಡೇಟ್ ಇದ್ರೂ ಅದೇ ಇದೆ, ಕೆಪಿಟಿಸಿಎಲ್ ಏನ್ ಲಾಸ್ಟ್ ಡೇಟ್ ಇದೆಯಲ್ಲ ಅದೇ ಡೇಟ್. ನೆಕ್ಸ್ಟ್ ಲಾಸ್ಟ್ ಡೇಟ್ ಅಂಡ್ ಟೈಮ್ ಆಫ್ ರಿಸೀಟ್ ಫಾರ್ ದ ಆನ್ಲೈನ್ ಅಪ್ಲಿಕೇಶನ್, ಲಾಸ್ಟ್ ಡೇಟ್ 7 ಇದೆ. ಲಾಸ್ಟ್ ಡೇಟ್ ಅಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಪೇಮೆಂಟ್ 8ನೇ ತಾರೀಕಿದೆ, 8ನೇ ತಿಂಗಳು ಮಾರ್ಚ್ ಅಲ್ಲಿ, ರೈಟ್. ಲಾಸ್ಟ್ ಡೇಟ್ ಅಂಡ್ ಟೈಮ್ ಆಫ್ ಜನರೇಷನ್ ಆಫ್ ಆಫ್ಲೈನ್ ಚಲನ್ ಇದೆ, ಆನ್ಲೈನ್ ಇದೆ. ನೀವು ಯಾವ ತರ ಬೇಕು ಯಾವ ತರ ಪೇ ಮಾಡಬಹುದು, ರೈಟ್. ಸೊ ಪೇಮೆಂಟ್ ಥ್ರೂ ಚಲನ್ಗೆ 10ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಸೊ ಡೇಟ್ ಆಫ್ ವಿಂಡೋಸ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಅಂಡ್ ಆನ್ಲೈನ್ ಪೇಮೆಂಟ್ ಆಫ್ ಕರೆಕ್ಷನ್ ಚಾರ್ಜಸ್, ರೈಟ್. ಸೊ ಆನ್ಲೈನ್ ಏನಾದ್ರು ಕರೆಕ್ಷನ್ಸ್ ಇದ್ರೆ ನೀವು ಮಾಡಬಹುದು, ಇಲ್ಲಿ ಕರೆಕ್ಷನ್ಸ್ಗೂ ಅವರು ಚಾನ್ಸ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಏನೇನಿರುತ್ತೆ, Tier 1 ಎಕ್ಸಾಮು May 2022 ಅಲ್ಲಿ ಇದೆ, ಅಂದ್ರೆ ನಿಯರ್ಲಿ ಇವಾಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ. ಸೊ ಯು ಹ್ಯಾವ್ ಕಂಪ್ಲೀಟ್ಲಿ 3 ಮಂತ್ಸ್, ಆಯ್ತಾ. 3 ಮಂತ್ಸ್ ಇದೆ. ಸೊ Tier 2 ಎಕ್ಸಾಮ್ ಯಾವಾಗಿದೆ ಅದು ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ, ರೈಟ್. ಸೊ ಯು ಹ್ಯಾವ್ 3 ಮಂತ್ಸ್ ಟೈಮ್ ಟು ಕ್ಲಿಯರ್ ದಿಸ್ ಎಕ್ಸಾಮ್. ನಾವು ಪೇ ಸ್ಕೇಲ್ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ರೈಟ್. ಸೊ ಏನ್ ಮಾಡುತ್ತೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ರಿಕ್ರೂಟ್ಮೆಂಟ್ ಪೋಸ್ಟ್ ಆಫ್ ಯಾವ್ಯಾವ್ದಕ್ಕೆ ಮಾಡುತ್ತೆ, ಲೋವರ್ ಡಿವಿಷನಲ್ ಕ್ಲರ್ಕ್. ನೀವು ಈ CHSL ನೀವು ಕ್ಲಿಯರ್ ಮಾಡಿದ್ರೆ ಏನೇನು ಸ್ಟೆಪ್ಸ್ ಇರುತ್ತೆ ಅದು ನಾನು ಹೇಳ್ತೀನಿ, ಸೆಲೆಕ್ಷನ್ ಪ್ರೊಸೀಜರ್ ಏನಿದೆ. ಸೊ ನೀವು ಇದು ಕ್ಲಿಯರ್ ಮಾಡಿದಿರ ಅಂತ ತಿಳ್ಕೊಳ್ಳಿ. ಸೊ ಲೋವರ್ ಡಿವಿಷನಲ್ ಕ್ಲರ್ಕ್ ಇರುತ್ತೆ. ಸೊ ಅದಾದ್ಮೇಲೆ ಜೂನಿಯರ್ ಸೆಕ್ರೆಟರಿಯೇಟ್ ಇರುತ್ತೆ, ಅಸಿಸ್ಟೆಂಟ್, ಪೋಸ್ಟಲ್ ಅಸಿಸ್ಟೆಂಟ್, ಸಾರ್ಟಿಂಗ್ ಅಸಿಸ್ಟೆಂಟ್ ಅಂಡ್ ಡಾಟಾ ಎಂಟ್ರಿ ಆಪರೇಟರ್ ಫಾರ್ ವೇರಿಯಸ್ ministries, department, office of the government of India and various constitutional body and statutory bodies and tribunals. The details of exams are under ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದು ಕ್ಲಿಯರ್ ಮಾಡಿದ್ರೆ ಇದ್ರ ಒಳಗಡೆ ಇರೋ ಕೆಲಸ ನಿಮಗೆ ಸಿಗುತ್ತೆ. ಸ್ಟೇಟ್ ಅಲ್ಲಿ ಸಿಗ್ಬೋದು, ಇಲ್ಲ ಸೆಂಟ್ರಲ್ ಅಲ್ಲಿ ಸಿಗ್ಬೋದು, ಎಲ್ಲ ಬೇಕಾದ್ರೆ ಸಿಗ್ಬೋದು. ಆಲ್ಮೋಸ್ಟ್ ನಿಮ್ದು ಎಲ್ಲಿರುತ್ತೆ ಅಲ್ಲಿ ಸಿಗೋ ಚಾನ್ಸಸ್ ಜಾಸ್ತಿ ಇರೋದಿಲ್ಲ, ಸ್ವಲ್ಪ ದೂರನೇ ಸಿಗುತ್ತೆ. ಬಟ್ ತೊಂದರೆ ಇಲ್ಲ, ಚೆನ್ನಾಗಿ ಪೇ ಸ್ಕೇಲ್ ಚೆನ್ನಾಗಿ ಕೊಡ್ತಾರೆ ನೋಡಿ. ಸೊ CHSL ಅಲ್ಲಿ ನೀವು ಯಾವ ತರ ಸ್ಕೋರ್ ಮಾಡ್ತೀರಾ ಅದ್ರ ಪ್ರಕಾರ ಇಲ್ಲಿ ಕಟ್ ಆಫ್ ಮೇಲೆ ನಿಮ್ಮ ಏನಂತಂದ್ರೆ ಯಾವ ಪೋಸ್ಟ್ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈಗ ಪೇ ಸ್ಕೇಲ್ ಏನಿದೆ ನೋಡಿ, ಲೋವರ್ ಡಿವಿಷನಲ್ ಕ್ಲರ್ಕ್ LDC ಅಂತೀವಿ, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ JSA ಅಂತೀವಿ. ಸೊ ಅವ್ರದ್ದು ಪೇ ಸ್ಕೇಲ್ ಏನಿದೆ ಆಲ್ಮೋಸ್ಟ್ 20,000 ಅಂತ ತಿಳ್ಕೊಳ್ಳೋಣ. ಸೊ 20K ಬರುತ್ತೆ, ರೈಟ್. ಇದು ಪೇ ಸ್ಕೇಲ್ ಇದೆ. ಇದ್ರ ಮೇಲೆ ಗ್ರೇಡ್ ಪೇ, HRA, ಆಯ್ತಾ, TA, DA, ಆಮೇಲೆ ಇನ್ಶೂರೆನ್ಸ್ ಎಲ್ಲ ಆಡ್ ಅಪ್ ಆಗಿ ನಿಮ್ಗೆ ಒಂದು 15,000 ಆಡ್ ಅಪ್ ಆಗ್ಬೋದು. ಸೊ 30,000 to 35,000 ನಿಮಗೆ ಸ್ಯಾಲರಿ ಬರ್ಬೋದು, ಆಯ್ತಾ. ಸೊ ಜಾಸ್ತಿ ಇದರಲ್ಲಿ ಪೋಸ್ಟಲ್ ಅಸಿಸ್ಟೆಂಟ್ ಗೆ ಬರುತ್ತೆ, ರೈಟ್. ಯಾರ್ಯಾರಿಗೆ ಪೇ ಸ್ಕೇಲ್ ಮೇಲೆ ಸಪರೇಟ್ ವಿಡಿಯೋ ಬೇಕಾದ್ರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ. ಪೋಸ್ಟಲ್ ಅಸಿಸ್ಟೆಂಟ್ ಗೆ ಏನಿದೆ ನೋಡಿ, ಸಾರ್ಟಿಂಗ್ ಅಸಿಸ್ಟೆಂಟ್ ಗೆ ಪೇ ಸ್ಕೇಲ್ 25,500 ಪ್ಲಸ್ ಇವ್ರಿಗೆ ಒಂದು 15,000 ಇಟ್ಕೊಂಡ್ರೆ 35,000 to 40,000 ವರೆಗೂ ನಿಮಗೆ ಇನ್ ಹ್ಯಾಂಡ್ ಸ್ಯಾಲರಿ ಎಲ್ಲ ಕಟ್ ಆಗ್ಬಿಟ್ಟು ಒಂದು 35,000 ಬರ್ಬೋದು. ಡಾಟಾ ಎಂಟ್ರಿ ಆಪರೇಟರ್ ಗುಡ್ ಪೇ ಸ್ಕೇಲ್, ಇದಕ್ಕೂ ಚೆನ್ನಾಗಿದೆ ನೋಡಿ, ಇದನ್ನು ಅಲ್ಲೇ ಇದೆ. ಸೊ ಡಾಟಾ ಎಂಟ್ರಿ ಗ್ರೇಡ್ A ಇದೆ, ಸೊ ಇದಕ್ಕೂ ಅದೇ ತರ ಇದೆ, ಗೊತ್ತಾಯ್ತಾ. ಈಗ ವೇಕೆನ್ಸೀಸ್ ಯಾವತ್ತೂ ಅವರು ಡಿಸ್ಕ್ಲೋಸ್ ಮೊದಲೇ ಮಾಡೋದಿಲ್ಲ. SSC ನಿಮಗೆ ಗೊತ್ತೇ ಇದೆ, ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ. ಯಾವತ್ತೂ ಅವರು SSC ಮೊದಲೇ ನೋಟಿಫಿಕೇಶನ್ ವೇಕೆನ್ಸೀಸ್ ಬಿಡೋದಿಲ್ಲ, ಬಿಟ್ರೆ ನೋಡೋಣ, ಬಟ್ ಇಲ್ಲಂತೂ ಕೊಟ್ಟಿಲ್ಲ.
ನೆಕ್ಸ್ಟ್ ರಿಸರ್ವೇಶನ್ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ. ಅದೇ ಜನರಲ್, OBC, SC, ST, ಫಿಸಿಕಲ್ ಏನಾದ್ರು ಹ್ಯಾಂಡಿಕ್ಯಾಪ್ ಇದ್ರೆ ಅದನ್ನ ಅಪ್ಲೈ ಮಾಡಬಹುದು. ಸೊ ಯಾರ್ಯಾರು PWD ಕ್ಯಾಂಡಿಡೇಟ್ಸ್ ಇದ್ರೆ ಅವ್ರಿಗೆ ಏನೇನಿದೆ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ, ರೈಟ್. ಫಂಕ್ಷನಲ್ ರಿಕ್ವೈರ್ಮೆಂಟ್ ಏನು, ಸೂಟಬಲ್ ಕ್ಯಾಟಗರಿ ಏನು, ಬೆಂಚ್ ಮಾರ್ಕ್ ಡಿಸಬಿಲಿಟಿ ಬಗ್ಗೆ ಕೊಟ್ಟಿದ್ದಾರೆ. ಇದೇನು ನಮ್ಗೆ ಅಷ್ಟೇನು ಜಾಸ್ತಿ ಬೇಕಾಗಿಲ್ಲ. ಯಾರು PWD ಇದ್ದೀರಾ ನೀವು ಬೇಕಾದ್ರೆ ಇದನ್ನ ವಿಡಿಯೋ ಪಾಸ್ ಮಾಡ್ಬಿಟ್ಟು ಇದನ್ನ ನೋಡ್ಕೊಳ್ಳಿ ಒಂದ್ಸಲ, ರೈಟ್. ಸೊ ನೆಕ್ಸ್ಟ್ ಸಿಟಿಜನ್ಶಿಪ್, ಇದು ನಿಮ್ಗೆ ಗೊತ್ತೇ ಇದೆ. ನ್ಯಾಷನಾಲಿಟಿ. ಏಜ್ ಲಿಮಿಟ್ ಬಗ್ಗೆ ನೋಡಿ, ಏಜ್ ಲಿಮಿಟ್ ಬಗ್ಗೆ ತುಂಬಾ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಸೊ ಏಜ್ ಲಿಮಿಟ್ ಅಲ್ಲಿ 18 to 27 ಇಯರ್ಸ್ ಏಜ್ ಇರಬೇಕು. ಆಸ್ ಆನ್ 1/1/2022 ನೋಟಿಫಿಕೇಶನ್ ಬರೋವರೆಗೂ ನಿಮ್ದು ಏಜ್ ಇದ್ದೆ ನೀವು ಅಪ್ಲೈ ಮಾಡಬಹುದು, ಆಯ್ತಾ. ಅಂಡ್ ನಾಟ್ ಲೇಟರ್ ದೆನ್ 1/2/2004 ಆರ್ ಎಲಿಜಿಬಲ್ ಟು ಅಪ್ಲೈ, ರೈಟ್. ಸೊ ಇದಾದ್ಮೇಲೆ ಯಾರು ಹುಟ್ಟಿರ್ತಾರೆ ಅವ್ರಿಗೆ ಅಪ್ಲೈ ಮಾಡಂಗಿಲ್ಲ. ಏಜ್ ಮಿನಿಮಮ್ 18 ಇರಬೇಕು, 27 ಇರಬೇಕು, ಅಷ್ಟೇ ತಿಳ್ಕೊಳ್ಳಿ. ಸೊ ಇವಾಗ ಏಜ್ ಮುಗ್ದೋಗಿದ್ರೆ SC ST ಅವರಿಗೆ 5 ವರ್ಷ. ಸೊ ಇದ್ರ ಮೇಲೆ 5 ವರ್ಷ ಅಂದ್ರೆ ಮ್ಯಾಕ್ಸಿಮಮ್ ಏನಿದೆ ಅದ್ರ ಮೇಲೆ 5 ವರ್ಷ ಕೊಡ್ತಾರೆ, 27 + 5. ಸೊ ಆಮೇಲೆ OBC 3 ಇಯರ್ಸ್, PWD ಅನ್ರಿಸರ್ವ್ 10 ಇಯರ್ಸ್, PWD OBC 13 ಇಯರ್ಸ್, PWD SC ST 15 ಇಯರ್ಸ್. ಎಕ್ಸ್ ಸರ್ವಿಸ್ ನಮ್ಗೆ 3 ವರ್ಷ ಏನಂತಂದ್ರೆ ರಿಲ್ಯಾಕ್ಸೇಷನ್ ಬಂದೇ ಬರುತ್ತೆ, ರೈಟ್. ಇನ್ನು ಬೇರೆ ಯಾವ್ದಾದ್ರು ಇದ್ರೆ ನೀವು ಇಲ್ಲಿ ನೋಡ್ಕೋಬಹುದು, ರೈಟ್. ಸೊ ನೆಕ್ಸ್ಟ್ ಏನಿದೆ ಇದೇನಿಲ್ಲ, ಒಂದ್ ನಿಮಿಷ. ಸರ್ಟಿಫಿಕೇಟ್ ಫಾರ್ಮೆಟ್, ಸರ್ಟಿಫಿಕೇಟ್ಸ್ ನೋಡ್ಕೊಳ್ಳಿ, ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ. ಸರ್ಟಿಫಿಕೇಟ್ ಫಾರ್ಮೆಟ್ ತುಂಬಾ ಇಂಪಾರ್ಟೆಂಟ್ ಇದೆ. ತಪ್ಪಾಗಿ ನೀವು ಸರ್ಟಿಫಿಕೇಟ್ ಒಯ್ದ್ರೆ ಅವರು ಕ್ಯಾನ್ಸಲ್ ಮಾಡ್ತಾರೆ. ಸೊ ಅದಕ್ಕೆ ಕ್ರೂಷಿಯಲ್ ಡೇಟ್ ಫಾರ್ ಕ್ಲೈಮ್ ಆಫ್ SC ST OBC EWS PWD ಸ್ಟೇಟಸ್ ಆಸ್ ಆನ್ ಅದರ್ ಬೆನಿಫಿಟ್, ರೈಟ್. ಸೊ 7/3, ರೈಟ್, ವೇರ್ ನಾಟ್ ಸ್ಪೆಸಿಫೈಡ್ ಅದರ್ವೈಸ್ ವಿಲ್ ಬಿ ಕ್ಲೋಸಿಂಗ್ ಡೇಟ್ ಆಫ್ ದ ರಿಸಿಪಿಯೆಂಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್. ಗೊತ್ತಾಯ್ತಾ. ಸೊ ಅದ್ರ ಒಳಗಡೆ ನಿಮ್ದು ಈ ಡೇ ಒಳಗಡೆ ಇರಬೇಕು ಅಂತ ಹೇಳ್ತಾ ಇರೋದು, ಗೊತ್ತಾಯ್ತಾ. ಮಸ್ಟ್ ಎನ್ಶೂರ್ ದಟ್ ಇದೆಲ್ಲ ಏನು ಬೇಕಾಗಿಲ್ಲ ನಮ್ಗೆ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋದನ್ನ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಕ್ವಾಲಿಫಿಕೇಶನ್ ಬಗ್ಗೆ ನೋಡಿ, ರೈಟ್. ಸೊ ಕ್ವಾಲಿಫಿಕೇಶನ್ ನಿಮ್ಗೆ ಗೊತ್ತೇ ಇದೆ, ಏನಂತಂದ್ರೆ PUC ಮುಗ್ದಿರೋದ್ರೆ ನೀವು ಅಪ್ಲೈ ಮಾಡಬಹುದು ಅಷ್ಟೇ, ಓಕೆ. ಸೊ ಇಲ್ಲಿ ಒಂದ್ ನಿಮಿಷ, ಇಲ್ಲಿ ಏನಿದೆ ಆಫೀಸ್ ಆಫ್ ಕಂಪ್ಯೂಟರ್ ಆಡಿಟರ್ ಜನರಲ್, ಇದ್ರಲ್ಲಿ ಏನಿಲ್ಲ, ಒಂದ್ ನಿಮಿಷ. ಹೌ ಟು ಅಪ್ಲೈ, ಇದ್ರ ಬಗ್ಗೆ ನಿಮ್ಗೆ ಏನು ನನ್ ಟೆನ್ಷನ್ ಇಲ್ಲ. ಸೊ ನೀವು ಈ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಏನ್ ಇನ್ಸ್ಟ್ರಕ್ಷನ್ಸ್ ಹೇಳ್ತಾರೆ ಅದನ್ನ ಫಾಲೋ ಮಾಡಿ, ರೈಟ್. ಅಷ್ಟೇ, ನಾನು ಅದಕ್ಕಿಂತ ಜಾಸ್ತಿ ಹೇಳೋದಿಲ್ಲ. ಇನ್ಸ್ಟ್ರಕ್ಷನ್ ನ ತುಂಬಾ ಕೇರ್ಫುಲ್ ಆಗಿ ನೋಡಿ, ಯಾಕೆಂದ್ರೆ ಇವರು ಸ್ವಲ್ಪ ತಪ್ಪಿದ್ರು ನಿಮ್ಮ ಡೈರೆಕ್ಟ್ ಆಗಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಅವ್ರು ಏನು ಫಾರ್ಮೆಟ್ ಅಲ್ಲಿ ಹೇಳಿದ್ದಾರೆ ಅದೇ ಫಾರ್ಮೆಟ್ ಅಲ್ಲಿ ನೀವು ಅಪ್ಲೈ ಮಾಡಬೇಕು. ಫೋಟೋ ಇರ್ಲಿ, ಸಿಗ್ನೇಚರ್ ಇರ್ಲಿ, ಫೋಟೋ ಮೇಲೆ ಒಂದೊಂದ್ಸಲ ಡೇಟ್ ಹಾಕಂತಾರೆ, ಅದೇ ಫಾರ್ಮೆಟ್ ಅಲ್ಲಿ ಹಾಕ್ಬೇಕು. ಬೇರೆ ಫಾರ್ಮೆಟ್ ಅಲ್ಲಿ ಹಾಕಿದ್ರೆ 100% ಕ್ಯಾನ್ಸಲ್ ಆಗುತ್ತೆ. ಅಪ್ಲಿಕೇಶನ್ ಫೀ 100 ರೂಪಾಯಿ ಇದೆ, ಆಯ್ತಾ. ವುಮೆನ್ ಕ್ಯಾಂಡಿಡೇಟ್ಸ್ ಮತ್ತೆ SC ST PWD ಕ್ಯಾಂಡಿಡೇಟ್ಗೆ ಯಾವುದೇ ತರ ಫೀಸ್ ಇಲ್ಲ. ನೋಡಿ, ಚೆನ್ನಾಗಿದೆ ಅಪಾರ್ಚುನಿಟಿ. ಸೊ ಫೀ ನೀವು ಏನಂತಂದ್ರೆ ಆನ್ಲೈನ್ ಕಟ್ಟಬಹುದು, ಆಫ್ಲೈನ್ ಕಟ್ಟಬಹುದು. ನೆಕ್ಸ್ಟ್ ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್ ನೋಡಿ, ನಮ್ಮ ಕರ್ನಾಟಕದಲ್ಲಿ ಇರುತ್ತೆ, ಎಲ್ಲ ಕಡೆ ಇರುತ್ತೆ, ತೊಂದರೆ ಏನಿಲ್ಲ. ಒಂದ್ ನಿಮಿಷ, ನಮ್ದು ಯಾವುದು ಕರ್ನಾಟಕ ಕೇರಳ ರೀಜನ್ ಇದೆ. ಸೊ ನಮ್ದು ಕರ್ನಾಟಕ ಕೇರಳ ರೀಜನ್ ಅಲ್ಲಿ ನೋಡ್ಬೋದು ನೀವು. ಕವರಟ್ಟಿ, ಬೆಳಗಾವಿ, ಬೆಂಗಳೂರು, ಹುಬ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಎರ್ನಾಕುಲಂ, ಕಣ್ಣೂರು, ಕೊಲ್ಲಂ, ಇವೆಲ್ಲ ಕೇರಳದಿದೆ. ಸೊ ಆಲ್ಮೋಸ್ಟ್ ನಮ್ ಕರ್ನಾಟಕದಲ್ಲಿ ನೀವು ಎಲ್ಲಿ ನಿಯರೆಸ್ಟ್ ಆಗುತ್ತೆ ನೀವು ಅಲ್ಲಿ ಹೋಗಿ ಎಕ್ಸಾಮ್ ಬರೀಬಹುದು. ಸೊ ಇದು ನಮ್ದು ರೀಜನಲ್ ಆಫೀಸ್ ಇದೆ, ನೀವು ನೋಡಬಹುದು. ಕೋರಮಂಗಲ, ಬೆಂಗಳೂರಲ್ಲಿ ನಮ್ದು ರೀಜನಲ್ ಆಫೀಸ್ ಇದೆ. ಯಾವುದು SSC ಇದು. ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲ ಬೇಕು. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಇಲ್ಲಿ ಇದೆ ನೋಡಿ, ಇಂಪಾರ್ಟೆಂಟ್ ಇವಾಗ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಲ್ಲಿ ಏನೇನಿದೆ. ಸೊ ದ ಸ್ಕೀಮ್ ವಿಲ್ ಬಿ ಕನ್ಸಿಸ್ಟ್ ಆಫ್ ಕಂಪ್ಯೂಟರ್ ಬೇಸ್. ನೋಡಿ ಇಲ್ಲಿ ಏನಿರುತ್ತೆ ಅಂದ್ರೆ Tier 1 ಇರುತ್ತೆ, Tier 2 ಇರುತ್ತೆ, ಆಯ್ತಾ. Tier 1, Tier 2 ಮತ್ತೆ Tier 3 ಅಂತ 3 ಎಕ್ಸಾಮ್ಸ್ ಇರುತ್ತೆ. ಸೊ Tier 1 ಅಲ್ಲಿ ಏನಿರುತ್ತೆ ಅಂತಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ರೈಟ್. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದು CBT ಅಂತ ಅಂತೀವಲ್ಲ, ಸೊ ಇದು CBT ಇರುತ್ತೆ. Tier 2 ಏನಿರುತ್ತೆ ಅಂತಂದ್ರೆ ಡಿಸ್ಕ್ರಿಪ್ಟಿವ್ ಪೇಪರ್ Tier 2 ಇರುತ್ತೆ. ಆಮೇಲೆ ಸ್ಕಿಲ್ ಟೆಸ್ಟ್ ಟೈಪಿಂಗ್ ಟೆಸ್ಟ್ ಅದನ್ನ Tier 3 ಅಂತ ಅಂತೀವಿ. ಫಸ್ಟ್ ಯಾವ್ದು ಹೇಳಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಸೆಕೆಂಡ್ ಡಿಸ್ಕ್ರಿಪ್ಟಿವ್ ಪೇಪರ್ ಇದೆ, ಅಂದ್ರೆ ಬರೆಯೋದು, ಎಸ್ಸೆ ಬರೆಯೋದಿರುತ್ತೆ, ಸಿಂಪಲ್ ಇರುತ್ತೆ. ಆಮೇಲೆ ಥರ್ಡ್ ಬಂದ್ಬಿಟ್ಟು Tier 3 ಎಕ್ಸಾಮ್ ಟೈಪಿಂಗ್ ಟೆಸ್ಟ್ ಇರುತ್ತೆ, ಸ್ಕಿಲ್ ಟೆಸ್ಟ್ ಅಂತ ಅಂತೀವಿ. ಇದು ಕ್ವಾಲಿಫೈಯಿಂಗ್ ನೇಚರ್ ಇದೆ, ಯಾವುದು ಥರ್ಡ್ ಒಂದು. ಸೊ ಕ್ವಶನ್ ಪೇಪರ್ ಏನಿರುತ್ತೆ ಅಂತಂದ್ರೆ ಇಂಗ್ಲಿಷ್ ಅಲ್ಲೇ ಇರುತ್ತೆ ಯಾವತ್ತೂ, ಆಯ್ತಾ. ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಎಲ್ಲರೂ. ನೋಡಿ ಇಲ್ಲಿ ದೇರ್ ಶಾಲ್ ಬಿ ನೋ ಪ್ರಾವಿಷನ್ ಆಫ್ ರಿವ್ಯಾಲ್ಯೂಯೇಷನ್ ರೀಚೆಕಿಂಗ್ ಇರೋದಿಲ್ಲ, ಇದಂತೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈಗ ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಎಕ್ಸಾಮ್ ಪ್ಯಾಟರ್ನ್. ಸೊ ಇದು ಎಕ್ಸಾಮ್ ಪ್ಯಾಟರ್ನ್. ಸೊ ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ, ಇಂಗ್ಲಿಷ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸಿ 25 ಕ್ವಶನ್,
50 ಮಾರ್ಕ್ಸ್ ಅಂದ್ರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್. ಜನರಲ್ ಇಂಟೆಲಿಜೆನ್ಸ್ 25 ಕ್ವಶನ್ 50 ಮಾರ್ಕ್ಸ್. ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ 25 ಕ್ವಶನ್ 50 ಮಾರ್ಕ್ಸ್. ಜನರಲ್ ಅವೇರ್ನೆಸ್ 25 ಕ್ವಶನ್ 50 ಮಾರ್ಕ್ಸ್. ಸೊ ಟೋಟಲ್ ಡ್ಯೂರೇಷನ್ ಇಸ್ 60 ಮಿನಿಟ್ಸ್ 100 ಕ್ವಶನ್. ನೋಡಿದ್ರ ಟೈಮ್ ಎಷ್ಟು ಇಂಪಾರ್ಟೆಂಟ್ ಇದೆ ಇಲ್ಲಿ. 60 ಆಯ್ತಾ, ಇಲ್ಲಿ ಕ್ವಶನ್ ಎಷ್ಟು 100, ಟೈಮ್ ಎಷ್ಟು 60 ಮಿನಿಟ್ಸ್. ನಮ್ KPSC ಅಲ್ಲಿ ರಿವರ್ಸ್ ಇರುತ್ತೆ, ಕ್ವಶನ್ ಗಿಂತ ಜಾಸ್ತಿ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ. ಬಟ್ ಇಲ್ಲಿ accuracy always matters because here the normalization will be take place. ನಾರ್ಮಲೈಸೇಷನ್ 100% ಆಗೇ ಆಗುತ್ತೆ. ನೀವು accuracy ಇಟ್ಟರಷ್ಟೇ ನಾರ್ಮಲೈಸೇಷನ್ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್ Tier 1 ಎಕ್ಸಾಮಿನೇಷನ್ ಅಬ್ಜೆಕ್ಟಿವ್ ಟೈಪ್ ಇರುತ್ತೆ ಆಯ್ತಾ, ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಮತ್ತೆ ಇದನ್ನ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಇರುತ್ತೆ ಅಂತ ಹೇಳ್ತಾ ಇರೋದು ಆಯ್ತಾ, ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಇರುತ್ತೆ ಅಂತ ಹೇಳ್ತಾ ಇರೋದು. ನೆಗೆಟಿವ್ ಮಾರ್ಕ್ಸ್ ಇದ್ದೇ ಇರುತ್ತೆ ನೋಡಿ, ಇಲ್ಲಿ 0.5 ಮಾರ್ಕ್ಸ್ ನೆಗೆಟಿವ್ ಇದೆ, ಅಂದ್ರೆ 1/4 is a negative marks for the wrong answer. ಓಕೆ, ಅದಾದ್ಮೇಲೆ ಸಿಲೆಬಸ್ ಏನಿದೆ ನೋಡಿ, ದಿಸ್ ಇಸ್ ಅ ಸಿಲೆಬಸ್ ಆಫ್ CHSL ಸಿಲೆಬಸ್ ಇದೆ. ಇದು ಎಲ್ಲ 4 ಸಬ್ಜೆಕ್ಟ್ ಸಿಲೆಬಸ್ ನಾನು ಹೇಳ್ಕೊಡ್ತೀನಿ. ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಏನೇನು ಓದ್ಬೇಕು ನೀವು, ಸ್ಪಾಟ್ ಎರರ್, ಫಿಲ್ ಇನ್ ದ ಬ್ಲಾಂಕ್ಸ್, ಸಿನಾನಿಮ್ಸ್ ಆಯ್ತಾ, ಆಂಟೋಮ್ಸ್, ಸ್ಪೆಲ್ಲಿಂಗು, ಡಿಟೆಕ್ಟಿಂಗ್ ಮಿಸ್ಸ್ಪೆಲ್ಡ್ ವರ್ಡ್ಸ್, ಎಡಮ್ಸ್ ಫ್ರೇಸಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಂಪ್ರೂವ್ಮೆಂಟ್ ಆಫ್ ಸೆಂಟೆನ್ಸಸ್, ಆಕ್ಟಿವ್ ಪ್ಯಾಸಿವ್ ವಾಯ್ಸ್, ಕನ್ವರ್ಷನ್ ಇಂಟು ಡೈರೆಕ್ಟ್ ಇಂಡೈರೆಕ್ಟ್, ಶಫಲಿಂಗ್ ಆಫ್ ಸೆಂಟೆನ್ಸ್. ಸೊ ಇದಕ್ಕೆ ನೀವೇನ್ ಮಾಡ್ಬೋದು ಗೊತ್ತಾ, ಬ್ಯಾಂಕ್ ಎಕ್ಸಾಮ್ದು ಯಾವ್ದಾದ್ರು ಒಂದು ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ, ಅವರು ಚೆನ್ನಾಗಿ ನಿಮ್ಗೆ ಇಂಗ್ಲಿಷ್ ಹೇಳ್ಕೊಡ್ತಾರೆ, ಅದನ್ನ ಫಾಲೋ ಮಾಡಿ ಸಾಕು. ಸೊ ಅಲ್ಲಿ ಬೇಸಿಕ್ ಇರುತ್ತೆ, ಅಷ್ಟೇನು ಹೈ ಲೆವೆಲ್ ಇರೋದಿಲ್ಲ, ರೈಟ್. ಸೊ ಬೇಸಿಕ್ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ನೀವು ಏನೂ ಮಾಡಂಗ್ ಇಲ್ಲ ಅಂತಂದ್ರೆ ನೀವು ಜಾಸ್ತಿ ಓದೋದ್ ಬೇಕಾಗಿಲ್ಲ ಇಂಗ್ಲಿಷು. ಜನರಲ್ ಇಂಟೆಲಿಜೆನ್ಸಿ ಆಯ್ತಾ, ಇದರಲ್ಲಿ ಏನಿದೆ, ಜಸ್ಟ್ ಈಸ್ ರೀಸನಿಂಗ್, ಇದು ರೀಸನಿಂಗ್ ಇದೆ, ತುಂಬಾ ಸ್ವಲ್ಪ ಈಸಿ ಇರುತ್ತೆ. ನೀವು SSC JE ಇದಕ್ಕೂ ಕಂಪೇರ್ ಮಾಡಿ ನೋಡಿದ್ರೆ ಇದು ಸ್ವಲ್ಪ SSC JE ಲೆವೆಲ್ಗೆ ಬರ್ಬೋದು, CHSL ಗೆ ಲೆವೆಲ್ SSC JE ಇದೆ ಕೊಡ್ತಾರೆ, ರೈಟ್, ನೀವು ಓದ್ಬೋದು. ಸೊ ಇದ್ರ ಮೇಲೆ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ. ಕ್ವಾಂಟಿಟಿ ಅಪ್ಟಿಟ್ಯೂಡ್ ಅಲ್ಲಿ ನಂಬರ್ ಸಿಸ್ಟಮ್, ಫಂಡಮೆಂಟಲ್ ಅರ್ಥಮೆಟಿಕ್ ಆಪರೇಷನ್, ಅಲ್ಜಿಬ್ರಾ, ಜಿಯೋಮೆಟ್ರಿ, ಮ್ಯಾನಿಸ್ಟ್ರೇಷನ್, ಟ್ರಿಗ್ನೋಮೆಟ್ರಿ, ಸ್ಟ್ಯಾಟಿಕಲ್ ಚಾರ್ಟ್ಸ್, ಇದ್ರ ಬಗ್ಗೆ ಇರುತ್ತೆ ಏನಂತಾರೆ ಕ್ವಶನ್ಸ್. ಸೊ ನೀವು RRB JE ಪ್ರಿಪೇರ್ ಆಗ್ಬೋದು, ಇದು ಪ್ರಿಪೇರ್ ಆದ್ರೆ ನೀವು RRB JE ಪ್ರಿಪೇರ್ ಆಗ್ಬೋದು, ಗೊತ್ತಾಯ್ತಾ. ಇದನ್ನ ನೀವು ಪ್ರಿಪೇರ್ ಆದ್ರೆ ಯು ಕ್ಯಾನ್ ಪ್ರಿಪೇರ್ ಸೈಮಲ್ಟೇನಿಯಸ್ಲಿ ಫಾರ್ ದ RRB JE ಆಲ್ಸೋ. ನೆಕ್ಸ್ಟ್ ಈಸ್ ಜನರಲ್ ಅವೇರ್ನೆಸ್, ರೈಟ್. ಸೊ ಜನರಲ್ ಅವೇರ್ನೆಸ್ ಬಗ್ಗೆ ನಾನಂತೂ ನಿಮ್ಗೆ ಮೊದಲೇ ಹೇಳಿದೆ, ಕರೆಂಟ್ ಅಫೇರ್ಸ್ ಯಾವತ್ತೂ ಓದ್ಬೇಕು. ಅದಾದ್ಮೇಲೆ ಪಾಲಿಟಿ, ರೈಟ್. ಅದಾದ್ಮೇಲೆ ಸೈನ್ಸ್ ಓದಿ, ರೈಟ್. ಅದಾದ್ಮೇಲೆ ಜಿಯೋಗ್ರಫಿ, ಇವು 4 ಇಂಪಾರ್ಟೆಂಟ್ ಇದೆ. ಹಿಸ್ಟ್ರಿ ಓದ್ಬೋದು, ಆಮೇಲೆ ಜಿಯೋಗ್ರಫಿ ಬಿಟ್ಟು ಬೇರೆ ಸಬ್ಜೆಕ್ಟ್ಸ್ ಇದೆ. ಸೊ ಈ 4 ಸಬ್ಜೆಕ್ಟ್ ಯಾವತ್ತೂ ಸ್ವಲ್ಪ ವೇಟೇಜ್ ಜಾಸ್ತಿನೇ ಇರುತ್ತೆ, ಅದಕ್ಕೆ ನಾನು ಈ 4 ಸಬ್ಜೆಕ್ಟ್ ನ ಯಾವತ್ತೂ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ಇದು ಏನಾಯ್ತು ಪೇಪರ್ 1. ಡಿಸ್ಕ್ರಿಪ್ಟಿವ್ ಪೇಪರ್ ಯಾವ ತರ ಇರುತ್ತೆ ಅಂದ್ರೆ 100 ಮಾರ್ಕ್ಸ್ ಇರುತ್ತೆ, ಪೆನ್ ಅಂಡ್ ಪೇಪರ್ದು ಆಯ್ತಾ. ಆಫ್ಲೈನ್ ಇರುತ್ತೆ, 1 hour ಟೈಮ್ ಇರುತ್ತೆ, ಗೊತ್ತಾಯ್ತಾ. ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ Tier 2 ವುಡ್ ಬಿ 33%. 100 ನೀವು 33 ಮಾರ್ಕ್ಸ್ ತೆಗಿಬೇಕು, ಗೊತ್ತಾಯ್ತಾ. ನೀವು ತೆಗೆದ್ರೆ ಕ್ವಾಲಿಫೈ ಆಗ್ತೀರ ಅಷ್ಟೇ, ನೆಕ್ಸ್ಟ್ ಏನು ಸೆಲೆಕ್ಷನ್ ಆಗೋದಿಲ್ಲ ನಿಮ್ದು. ನೆಕ್ಸ್ಟ್ ಇನ್ನೊಂದು ಸ್ಕಿಲ್ ಟೆಸ್ಟ್ ಇರುತ್ತೆ. ಸೊ ದೇರ್ ವಿಲ್ ಬಿ ರಿಟರ್ನ್ ಇನ್ ಹಿಂದಿ ಆರ್ ಇಂಗ್ಲಿಷ್ ಅಲ್ಲಿ ನೀವು ಬರಿಬಹುದು, ಇಂಗ್ಲಿಷ್ ನೀವು ಪ್ರಿಫರ್ ಮಾಡ್ಕೊಳ್ಳಿ ಯಾವತ್ತೂ. ನೆಕ್ಸ್ಟ್ ಏನಿದೆ ಅಂತಂದ್ರೆ ಸ್ಕಿಲ್ ಟೆಸ್ಟ್ ಅಲ್ಲಿ ಏನಿರುತ್ತೆ, Tier 1 ಏನಾಯ್ತು ಹೇಳಿ ನಾನೇನ್ ಹೇಳಿದೆ ಇವಾಗ, Tier 1 ಅಲ್ಲಿ CBT ಟೆಸ್ಟ್, Tier 2 ಅಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್, Tier 3 ಏನಿದೆ ಅಂತಂದ್ರೆ ಸ್ಕಿಲ್ ಆರ್ ಟೈಪಿಂಗ್ ಟೆಸ್ಟ್. ಸ್ಕಿಲ್ ಟೆಸ್ಟ್ ಟೈಪಿಂಗ್ ಟೆಸ್ಟ್ ಅಲ್ಲಿ ಶಾರ್ಟ್ ಲಿಸ್ಟ್ ಏನಂತಂದ್ರೆ ಕ್ವಾಲಿಫೈ ಮಾಡ್ತಾರೆ, ಎಷ್ಟಿರುತ್ತೆ ಏನಿಲ್ಲ, ಅದು ಜಸ್ಟ್ ಒಂದು ಪೇಜ್ ಕೊಟ್ಟಿರ್ತಾರೆ, ಅದನ್ನ ಟೈಪ್ ಮಾಡ್ಬೇಕಾಗುತ್ತೆ. ಸ್ವಲ್ಪ ನಿಮ್ದು ಸ್ಪೀಡ್ ಜಾಸ್ತಿ ಇದ್ರೆ ಸಾಕು, ನೀವು ಆರಾಮಾಗಿ ಕ್ವಾಲಿಫೈ ಇದನ್ನ ಮಾಡ್ಬೋದು, ಆಯ್ತಾ. ನೆಕ್ಸ್ಟ್ ಅಡ್ಮಿಷನ್ಸ್ ಇದೇನಿಲ್ಲ. ನೋಡಿ, ಒರಿಜಿನಲ್ ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಎಲ್ಲ ಇರ್ಬೇಕು ನಿಮ್ಮ ಹತ್ರ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಚೆನ್ನಾಗಿ ಇಟ್ಕೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಏನೇನ್ ಬೇಕು ಅದನ್ನು ಕೊಟ್ಟಿದ್ದಾರೆ, ರೈಟ್. ಅದನ್ನು ಒಂದ್ಸಲ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಪೋಸ್ಟ್ ಪ್ರಿಫರೆನ್ಸ್ ನೋಡಿ, ಪೋಸ್ಟ್ ಪ್ರಿಫರೆನ್ಸ್ ಯಾವ ತರ ಕೊಡ್ತೀರಾ ಅಂತ ಇಲ್ಲಿ ಹೇಳಿದ್ದಾರೆ ನೋಡಿ. ಕ್ಯಾಂಡಿಡೇಟ್ಸ್ ಐದರ್ ಆನ್ಲೈನ್ ಬಿಫೋರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆರ್ ಟೈಮ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್, ಕ್ಯಾಂಡಿಡೇಟ್ ವಿಲ್ ನಾಟ್ ಬಿ ಕನ್ಸಿಡರ್ ಫಾರ್ ಎ ಪೋಸ್ಟ್ ಆರ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಇಫ್ ಹಿ ಹ್ಯಾಸ್ ನಾಟ್ ಇಂಡಿಕೇಟೆಡ್ ಹಿಸ್ ಪ್ರಿಫರೆನ್ಸ್ ಫಾರ್ ಇಟ್. ಅಂದ್ರೆ ಪ್ರಿಫರೆನ್ಸ್ ಕೊಡೋದು ಇಂಪಾರ್ಟೆಂಟ್ ಇದೆ. ಆಪ್ಷನ್ ಕನ್ಫರ್ಮ್ ಅಟ್ ದ ಟೈಮ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ವಿಲ್ ಬಿ ಟ್ರೀಟೆಡ್ ಆಸ್ ಅ ಫೈನಲ್. ಅಲ್ಲಿ ನೀವೇನ್ ಕೊಡ್ತೀರಾ ಅವಾಗ್ಲೇ, ಇವಾಗ ಏನ್ ಟೆನ್ಷನ್ ಎಲ್ಲ ಬಿಡೋದು. ಸೊ ಮೋಡ್ ಆಫ್ ಸೆಲೆಕ್ಷನ್ ಏನಿದೆ ನಿಮ್ಗೆ ಗೊತ್ತಿದೆ. ಕ್ಯಾಂಡಿಡೇಟ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ದ Tier 2 ಎಕ್ಸಾಮಿನೇಷನ್ ಆನ್ ದ ಬೇಸಿಸ್ ಆಫ್ ದ ಪರ್ಫಾರ್ಮೆನ್ಸ್ ಇನ್ Tier 1. ನಾರ್ಮಲೈಸ್ ಸ್ಕೋರ್ಸ್ ಇರುತ್ತೆ ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್, ರೈಟ್. ದೇರ್ ಮೇ ಬಿ ಎ ಸಪರೇಟ್ ಕಟ್ ಆಫ್ ಕ್ಯಾಟಗರಿ ವೈಸ್ ಕಟ್ ಆಫ್ ಇನ್ Tier 1 ಸಬ್ಸಿಕ್ವೆಂಟ್ ಟಿಯರ್ಸ್ ಫಾರ್ ದ DEO ಗ್ರೇಡ್ A, LDC ಮತ್ತೆ PA ಅಂಡ್ SA, ಗೊತ್ತಾಯ್ತಾ. ಸೊ ಶಾರ್ಟ್ ಲಿಸ್ಟೆಡ್ ಏನ್ ಮಾಡ್ತಾರೆ, Tier 3 ಎಕ್ಸಾಮಿನೇಷನ್ ಆನ್ ದ ಬೇಸಿಸ್ ಆಫ್ ದರ್ ಪರ್ಫಾರ್ಮೆನ್ಸ್ ಇನ್
tier 1 and tier 2, right, subject to have to score a minimum percentage of 32 marks in the tier 2 ಆಯ್ತಾ. ಸೊ ಇದನ್ನ tier 3 ಏನಿದೆ ಕ್ವಾಲಿಫೈಯಿಂಗ್ ಕ್ಯಾಂಡಿಡೇಟ್ಸ್ ಅಷ್ಟೇ ಏನ್ ಮಾಡ್ತಾರೆ, ಕ್ವಾಲಿಫೈ ನೇಚರ್ ಇದೆ ಅಷ್ಟೇ, ಅಂದ್ರೆ tier 1 ಮತ್ತೆ tier 2 ಎರಡನ್ನ ಕನ್ಸಿಡರ್ ಮಾಡ್ತಾರೆ, ಸಿಂಪಲ್ ಆಗಿ ಹೇಳೋದಂದ್ರೆ. So final selection allocation of minister of documents will be made on the basis of the performance in tier 1 and tier 2. ಗೊತ್ತಾಯ್ತಾ, ಇಲ್ಲಿದೆ ನೋಡಿ. ಸೊ ಈ ಪ್ಯಾರಾಗ್ರಾಫ್ ಓದ್ಕೊಳ್ಳಿ, ಗೊತ್ತಾಗುತ್ತೆ. ನೆಕ್ಸ್ಟ್, ಸೊ ನೆಕ್ಸ್ಟ್ ಆಲ್ಮೋಸ್ಟ್ ನಾನು ಡೀಟೇಲ್ಸ್ ಕೊಟ್ಬಿಟ್ಟಿದ್ದೀನಿ, ಬೇರೆದು ಏನಿಲ್ಲ ಅಂತ ಅನ್ಸುತ್ತೆ. ಇದಂತೂ ಎಲ್ಲ ನಿಮ್ಗೆ ಬೇಕಾಗಿಲ್ಲ. ಓಕೆ, ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ, ಆಮೇಲೆ ಫಾರ್ಮ್ಯಾಟ್ಸ್ ಇರುತ್ತೆ ಲಾಸ್ಟ್ ಅಲ್ಲಿ, ರೈಟ್. ಸೊ ದೀಸ್ ಆರ್ ದ ಫಾರ್ಮ್ಯಾಟ್ಸ್. I hope I have clearly mentioned and given and clear details about this notification. If you have any type of doubt regarding the SSC CHSL, regarding preparation, regarding syllabus ಹೇಗೆ ಕೊಟ್ಟಿದ್ದೀನಿ, ಇದ್ರ PDF ನಾನು ನಮ್ಮ ಚಾನಲ್ ಅಲ್ಲಿ ಹಾಕ್ತೀನಿ, ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ನೀವು ಜಾಯ್ನ್ ಆಗ್ಬೋದು, ಸರಿನಾ. ಸೊ ದಿಸ್ ಇಸ್ ದ ರಿಗಾರ್ಡಿಂಗ್ SSC CHSL. So thanks for watching this video. Have a nice day and we will meet in the next class, that is on the different classes on the civil engineering, right. Thank you, have a nice day, we'll meet in the next class.